ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ಇನ್ನು ಸರ್ವರ ಸಮಕ್ಷಮ ಆ ದುರುಳ ದುಶ್ಯಾಸನನಿಂದ ಅಪಮಾನಿತಳಾಗಿರುವೆನು. ರಾಜನಗರವನ್ನು ತ್ಯಾಗ ಮಾಡಿ ಕಾಡಿನಿಂದ ಕಾಡಿಗೆ ಅಲೆದದ್ದಾಯಿತು. ಕದ್ದ ಕಳ್ಳರಂತೆ ಕೀಚಕ ಭಂಗವನ್ನು ಸಹ ಸಹಿಸಿದೆನು. ಇನ್ನು ಕೊನೆಗೆ 2 ದಿನಗಳಾದರೂ ಸುಖವಾಗಿ ಇರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದೆ ಸಂತೆ? ಪಾಂಚಾಲಿ ಪಾಂಚಾಲಿ ಇವಳೆ ಪ್ರಿಯತಮೆ, ನುಲಿ ಮಣಿಯೇ ಮೌನಾದಿಗೆ ಮನಸ್ಸಿಗೆ ಸುಮಧುರ ವರಸುರ ನಿರುಪಮ. ನುಲಿ ಮಣಿಯೇ 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 ಪಾಂಚಾಲಿ ನುಲಿ ಮಣಿಯೇ ಮೌನಾದಿಗೆ ಮೌನಾದಿಗೆ ಮನಸ್ಸಿಗೆ ಸುಮಧುರ ವರಸುರ ನಿರುಪಮ. ನುಲಿ ಮಣಿಯೇ 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 ದ್ರೌಪದಿ ಕಲವಾಗಿ ಬಾರಿ ಚಲವೇಗೆ ತೋರಿನಲ್ಲಿ ತಾಟಿ ಕಲವಾಡಿ ಬಾರಿ ಚಲವೇಗೆ ತೋರಿನಲ್ಲಿ ತಾಟಿ ಮನಕ್ಕೆ ಹರ್ಷ. ನೀಲ ಜಾತಿ ನಾರಿ ಮಣಿಯೇ ನೀಲ ಜಾತಿ ನಾರಿ ಮಣಿಯೇ ಇತಳೆ ನಿನ್ನ ಗತಿಸಿದೇಕೆ ಮಣಿಯೇ ಮೌನಾದಿಗೆ ಮೌನಾದಿಗೆ ಮನಸ್ಸಿಗೆ ಸುಮಧುರ ವರಸುರ ನಿರುಪಮ. ಮಣಿಯೇ 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 ಪ್ರಿಯತಮೆ, ಏನಾಯಿತು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರಬಹುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ನೀಡಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅವಳಿಗೆ ರಕ್ಷಣೆಗಾಗಿ ಅನ್ಯರ ಆಶ್ರಯವು ಬೇಕು. ಅನ್ನ ವಸ್ತ್ರಾದಿಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ವಿಧಾತ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ತಂದೆ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನು ಒಂದು ದಿನದ ಹವ್ಯಾಕದಿಂದ ಈ ನಿಂದೆಯ ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಿಲ್ಲ. ದ್ರೌಪದಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಳ್ಳಲಿಲ್ಲವೇ? ಆದುದೆಲ್ಲ ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈದ್ರೆ ನೀನೇಕೆ ಹೀಗಾಗಿರುವೆ ನನಗೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನ ಅದೇನು? ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಮನೆಂದೆನಿಸಿ ಬಿರುದು ಪಡೆದಿ
ನಾಶ ಮಾಡದೆ ಬಿಡುವೆನೆ ರಣದೋ ಆ ಇದಕ್ಕೆ ನೀ ಚಿಂತಿಪೆ ನೃಪದ ನಗುವನಿಯ ಇದಕ್ಕೆ ನೀ ಚಿಂತಿಪೆ ಅದಕ್ಕೆ ನೀ ಚಿಂತಿಪೆ ನೃಪದ ನಗುವನಿಯ ಇದಕ್ಕೆ ನೀ ಚಿಂತಿಪೆ ಚಲದಿಂ ಬಲದಿಂ ಗಣದಿಂ ಚಲದಿಂ ಬಲದಿಂ ಬಲದಿಂ ದುರಹರುಷ ಮಾಂದು ನೆನೆದಿದ್ದಕ್ಕೆ ನೀ ಚಿಂತಿಪೆ ನೃಪದ ಕುವರಿಯ ಇದಕ್ಕೆ ನೀ ಚಿಂತಿಪೆ ಪಾಂಚಾಲಿ ಕದನದಲ್ಲಿ ಕೌರವರ ಮುಂದಗಳ ಚಂಡಾಡಿ ಕದನದಲ್ಲಿ ಕೌರವರ ಮುಂದಗಳ ಚಂಡಾಡಿ ಘನ ವಿಜಯ ಸಾಧಿಸಿ ನೃಪದ ನಗುವರಿಯ ಇದಕ್ಕೆ ನಗುವರಿಯ ಇದಕ್ಕೆ 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 ಹಾಗಾದರೆ ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ಸಂಧಿ ಆಗುವುದು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಸಂಧಿಗಾಗಿ ಕಳುಹಿಸಿದರು ಎಂದು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಾರು ಸ್ವಾಮಿ, ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗಜರ ವಿಲಾಸ ಇಬ್ರಹ್ಮಗಳಲ್ಲಿ ಮಗ್ನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂತಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದೆ. ಪಾಂಚಾಲಿ, ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು ಸ್ವಾಮಿ. ಏನೆಂದು? ಏ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲವೇ ಎಂದು ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು ಸ್ವಾಮಿ. ಚಮತ್ಕಾರದ ಉತ್ತರ ಬಾಬು ಪಾಂಚಾಲಿ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೇನೆಂದು ತಿಳಿ. ಆಹಾ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಪ್ರಮದೆಯ ಮನಕ್ಕೆ ಕರೆದೆಯುವ ಅಲ್ಲವೇ? ಪ್ರಮದೆಯ ಮನಕ್ಕೆ ಲದಿರೆ ವಿರಾಮ.
ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ರಮತೆಯ ಮನಕ್ಕೆ ರತಿರೆ ವಿರಾಮ. ರಮತೆಯ ಮನಕ್ಕೆ ರತಿರೆ ವಿರಾಮ. ಸಮಯವಿದೆ. ಸ್ವಾಮಿ, ನೆನಪಿದೆಯೇ ನಿಮಗೆ? ಈ ಹಿಂದೆ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ದೀರಿ ಮತ್ತು ಇನ್ನು ಏನನ್ನೋ ಹೇಳುತ್ತಿದ್ದೀರಿ. ಪುನಃ ಅದೇ ಮಾತು, ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವಲ್ಲವೇ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ನಾನು. ಹಾ ಹಾ ಹಾ, ಪ್ರತಿಜ್ಞೆಯನ್ನು ಮಾಡಿದರೆ ಮಾತ್ರ ಸಾಲದು ಸ್ವಾಮಿ. ಮಾಡಿದ ಪ್ರತಿಜ್ಞೆಯಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ ಕೂಡ. ಆದರೆ ಸುಮ್ಮನಿಚ್ಛಿಸಿದರೇನಾಯ್ತು? ನೀವೆಷ್ಟೇ ಆಗಲಿ ನಿಮ್ಮನ್ನು ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಪಾಂಚಾಲಿ, ಕೇಳು, ಕೌರವರು ರಣಗಿಳಿದರೆ ಕೀಳುವೆನು ಕುಲಗಿರಿಗಳನ. ಪಾಂಚಾಲಿ, ಕರಳು ದಂಡೆಯನ್ನು ಮುಡಿಸುವೆನು ನಾನಿನಗೆ, ಕರಳು ದಂಡೆಯನ್ನು ಮುಡಿಸುವೆನು ನಾನಿನಗೆ. ರಕ್ತವನ್ನು ಕುಡಿಯಲೆತ್ತಿಸುವೆನು ಶಂಕರಿಯರಿಗೆ. ಚಂಡರ, ಚಂಡರ ಕೌರವರ ದೊಡ್ಡ ಮೂಲಕ ಹೊಂಡತನವನ್ನು ಬಿಡಿಸಿ ಬರ್ತೇವೆ. ಚಂಡರ ಕೌರವರ ದೊಡ್ಡ ಬಲದ ಹೊಂಡತನವನ್ನು ಬಿಡಿಸಿ ಬರ್ತೇವೆ, ಹೊಂಡತನವನ್ನು ಬಿಡಿಸಿ ಬರ್ತೇವೆ. ಪಾಂಚಾಲಿ, ಕದನದಲ್ಲಿ ಕೌರವರ ರಕ್ತವ ಚೆಲ್ಲಿ, ಕದನದಲ್ಲಿ ಕೌರವರ ರಕ್ತವ ಚೆಲ್ಲಿ ಕಟ್ಟಿಸುವೆ ಈ ನಿನ್ನ ಜಡೆ ಮುಡಿಯ ಬೇಗ. ಕಟ್ಟಿಸುವೆ ಈ ನಿನ್ನ ಜಡೆ ಮುಡಿಯ ಬೇಗ. ಚಂಡನ, ಚಂಡನ ಕೌರವ ದೊಡ್ಡ ಬಲದ ಹೊಂಡತನವನ್ನು ಬಿಡಿಸಿ ಬರ್ತೇವೆ, ಹೊಂಡತನವನ್ನು ಬಿಡಿಸಿ ಬರ್ತೇವೆ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಸಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಈ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನಗೊಳಿಸುವುದೇ ನನಗೆ ದುಸಾಧ್ಯವಾಗಿದೆ. ತಮ್ಮ ಭೀಮಸೇನ, ಭೀಮಸೇನ, ಮಹಾ
ತಾಳೋ ಶಾಂತಿಯನು ನೀ ತಾಳೋ ಶಾಂತಿಯನು ಏಕಿ ಮಹಾಕೋಪ ಭೀಮಸೇನ ಅನುಜ ಕೌರವರನ್ನು ಕರೆಯೊಳಗೆ ಸಣಗುವುದು ಭೀಮಸೇನ ಅನುಜ ಕೌರವರನ್ನು ಕರೆಯೊಳಗೆ ಸಣಗುವುದು ಸಮ್ಮತವೇ ನಿನಗಿನ್ನು ಭೀಮಸೇನ ಸಮ್ಮತವೇ ನಿನಗಿನ್ನು ನೀ ತಾಳೋ ಶಾಂತಿಯನು ನೀ ತಾಳೋ ಶಾಂತಿಯನು ಏಕಿ ಮಹಾಕೋಪ ಭೀಮ ಇದೇನು ನನ್ನಲ್ಲಿ ಕೋಪವೇ ತಮ್ಮ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿದ ಕೇಶರಾಶಿ ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಈ ದಾಸಿ ವೃತ್ಯನು ಕೌರವರ ಮನೆಯ ಬಾಗಿಲಲ್ಲಿ ಸಂಧ್ಯಾ ಯೋಜನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿ ಆಗಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಈ ಅರ್ಜುನನ ಸಹಾಯವನ್ನ ನಾನು ಅಪೇಕ್ಷಿತನವಲ್ಲ. ನಾನು ಮತ್ತು ಈ ನನ್ನ ಕಥೆ ಇವೆರಡೇ ಸಾಕು ಈ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆ ನಡೆಯುವೆನು. ನಿಲ್ಲು 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 ಸಹೋದರ. ಎನ್ನುತ್ತ ರಾಜಕೋಶವಂ ಕಳೆದೆ ಧರ್ಮಜ ಶಾಂತಿ ಶಾಂತಿ ಎನ್ನುತ್ತೀಗ ಕುಳಿತಿದ್ದೊಡೆ ಆ ಕೌರವರ ಉಪಟಳಕ್ಕೆ ಉಳುಗಾಲವಿಲ್ಲವೈ ಧರ್ಮಜ. ನಗಳ ಚಂಡಾಡಿ ಖಂಡಿಸಿದ ನಗಳ ಚಂಡ ಗಂಡುಗಲಿಯಂತೆನ ಬ್ರಹ್ಮಾಂಡದೊಳಗೆ ಗಂಡುಗಲಿಯಂತೆನ ಬ್ರಹ್ಮಾಂಡದೊಳಗೆ ಕೌರವರ ತೆರೆದುರುಳುಪೆ ಬುರದೊಳಗೆ ಕೌರವರ ತೆರೆದುರುಳುಪೆ ಬುರದೊಳಗೆ ಕೌರವರ ತೆರೆದುರುಳುಪೆ ಗರ್ವದಿಂದಲೇ ನನ್ನ ಸರ್ವೋದಿ ಕುಲವನ್ನು ನಿರ್ಮೂಲ ಮಾಡಿದನು ನಿಮಿಷೋದ್ಯದಿಂದ ನಿರ್ಮೂಲ ಮಾಡಿದನು ನಿಮಿಷೋದ್ಯದಿಂದ ಕೌರವರ ತೆರೆದುರುಳುಪೆ ದುರದೊಳಗೆ ಕೌರವರ ತೆರೆದುರುಳುಪೆ ದುರದೊಳಗೆ ಕೌರವರು ಕೌರವರು ಕೌರವರ ತೆರೆದುರುಳುಪೆ. ಅಣ್ಣ ಅಣ್ಣ ಕೋಪ ಮಾಡಬೇಡ. ಧರ್ಮರಾಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಆಹಾ, ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ನಮ್ಮೆಲ್ಲರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗಿರುವುದು. ಅದಕ್ಕಾಗಿಯೇ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಸಂಧಿಗಾಗಿ ದೂತರನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ.
ಆದರೆ ನನ್ನ ಚಿಂತೆಯು ಅದಲ್ಲ. ಈ ಬಾರಿ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನ ಹೊಂದುವಂತೆ ಮಾಡಿದಿರಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಏನೇ ಕೋಲಾಹಲ, ಏನೇ ಕೋಲಾಹಲ? ಅರ್ಜುನ, ಅಣ್ಣ, ಎಂದು ನಾನು ಹೊರಡುವೆನು. ಈ ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಈ ಭೀಮನು ಇದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಶನಿ, ನೀನು ನಿರಾಶರಾಗಬೇಡ. ಸ್ವಾಮಿ, ಸ್ವಲ್ಪ ತಡೆ ಇರು. ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಬರುವಂತೆ ತೋರುತ್ತಿರುವುದು. ಅಣ್ಣನ ಮಾತು ಮುಗಿದ ಮೇಲೆ ನಿಮ್ಮಿಚ್ಛೆಯಂತೆ ಮಾಡುವುದು. ಜಗವೇ ಮಾಯಾ ಮಾಯಾ, ಜಗವೇ ಮಾಯಾ ಮಾಯಾ ಮಾಯಾ. ಜಗವೇ ಮಾಯಾ ಮಾಯಾ, ಜಗವೇ ಮಾಯಾ ಮಾಯಾ ಮಾಯಾ. ತಾನುಗೈದ ಕರ್ಮ ಫಲವೋ ತನ್ನ ಬಿಡದೆ ಕಾಡುತ್ತಿಹದೋ. ತಾನುಗೈದ ಕರ್ಮ ಫಲವೋ ತನ್ನ ಬಿಡದೆ ಕಾಡುತ್ತಿಹದೋ. ನಾನಿದನು ತಿಳಿದು ನಡೆವಾ. ನಾನಿದನು ತಿಳಿದು ನಡೆವ, ಮಾನ್ಯನಾಗಿ ಮುಖವ ಪಡೆವ. ಮಾನ್ಯನಾಗಿ ಮುಖವ ಪಡೆವ. ಜಗವೇ ಮಾಯಾ ಮಾಯಾ, ಜಗವೇ ಮಾಯಾ ಮಾಯಾ ಮಾಯಾ. ಕರ್ಮದಿಂದ ಸಕಲನಂದ ಕಾವ್ಯನೆಂಬೋ ಪ್ರಾರ್ಥನಿಹನೋ. ಕರ್ಮದಿಂದ ಸಕಲನಂದ ಕಾವ್ಯನೆಂಬೋ ಪ್ರಾರ್ಥನಿಹನೋ. ನಾನಿದನು ತಿಳಿದು ನಡೆವ. ನಾನಿದನು ತಿಳಿದು ನಡೆವ, ಮಾನ್ಯನಾಗಿ ಸುಖವ ಪಡೆವ. ಮಾನ್ಯನಾಗಿ ಸುಖವ ಪಡೆವ. ಜಗವೇ ಮಾಯಾ ಮಾಯಾ, ಜಗವೇ ಮಾಯಾ ಮಾಯಾ ಮಾಯಾ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ನಮಸ್ಕರಿಸುತ್ತೇನೆ.
ಗೋಕುಲ ಗೋವರ್ಧನ ಗೋಕುಲ ಗೋವರ್ಧನ ನೀರಜನಯನನೇ ನೀಲಾಂಬರನೇ ನೀರಜನಯನನೇ ನೀಲಾಂಬರನೇ ರಾಧಾ ಮಾನಸ ವೇಣುಗೋಪಾಲನೇ ರಾಧಾ ಮಾನಸ ವೇಣುಗೋಪಾಲನೇ ಭಕ್ತರ ಹೃದಯದಿ ಮನೆ ಮಾಡಿದನೆ ಭಕ್ತರ ಹೃದಯದಿ ಮನೆ ಮಾಡಿದನೆ ಭಕ್ತರ ಹೃದಯದಿ ಮನೆ ಮಾಡಿದನೆ ಗೋಕುಲ ಗೋವರ್ಧನ ಗೋಕುಲ ಗೋವರ್ಧನ ಅನುದಿನ ನೀನನು ನಂಬಿದೆ ಅನುದಿನ ನೀನನು ನಂಬಿದೆ ಕರುಣಿಸಿದಲಹೋ ನಮ್ಮನು ದೇವ ಕರುಣಿಸಿದಲಹೋ ನಮ್ಮನು ದೇವ ಅದಿನ ಅನುಕ್ಷಣ ಮರೆತಿರಲಾರೆ ಅನುದಿನ ಅನುಕ್ಷಣ ಮರೆತಿರಲಾರೆ ಅನುದಿನ ಅನುಕ್ಷಣ ಮರೆತಿರಲಾರೆ ಗೋಕುಲ ಗೋವರ್ಧನ ಗೋಕುಲ ಗೋವರ್ಧನ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ ಅರ್ಜುನ. ಸ್ವಾಮಿ, ಓದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಯಲ್ಲಿ ವಿವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತು. ಪಾಂಚಾಲಿ, ನಂದಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆ ಅಂತವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ ಸ್ವಾಮಿ, ಅಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯದರಲ್ಲಿ ನನ್ನ ತಾಳ್ಮೆ ಮುಗಿಯಿತು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷೆ ಮಾಡಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರನು ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಾ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ನೀನು ಹವಡಿಸುತ್ತಿರುವೆಯ ಯಾದವಾಗ್ರಣಿ. ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಾ, ನಿನಗಿಷ್ಟೊಂದು ಅಸಹನೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನ ನಡೆದ ಈ ಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನೆ ಇಚ್ಛೆ ಆಯಿತು. ಅದನ್ನು ಸಾಧಿಸಿದ ಕೃಷ್ಣ. ಇನ್ನು ನಾನು ಹೊರಡುವೆನು. ಸಹೋದರರೇ, ನೀವು
ಮಹಾಪೌರುಷದ ಫಲವನ್ನು ನೀವೇ ಮುಂಚಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸುವೆನು. ನೀನು ನಿಜವಾಗಿ ಇಡಂಬಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿ ನನಗೊಪ್ಪದು. ನಿನಗೊಪ್ಪುವ ವಿಚಾರವೂ ಹೊಂದಿರುವುದು ಭೀಮ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಹೇಳು, ಏನ ಸಂದೇಶ? ನೀನು ಕೋಪ ಮಾಡದಿಲ್ಲವಷ್ಟೇ. ಅದನ್ನು ಕೇಳುವ ಮೊದಲು ನೀನು ಸಾವಧಾನದಿಂದ ನನ್ನ ಬಳಿ ಕುಳಿತುಕೋ. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮ. ಆ ಗದೆಯನ್ನು ಸ್ವಲ್ಪ ದೂರದಲ್ಲಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆ ಪ್ರಿಯವಾದ ಸಂದೇಶವನ್ನು ನಾನು ಹೇಳುವೆನು. ಬಾಹುಬಲಯುತನಾಗಿ ಮಕನ ಬಲಿಯನ್ನು ಮಾಡಿ ಬಹುಪರಾಕ್ರಮಿಯನು ಭೀಮನಾನು ರೋಗದ ಕಂಡ ಸೂರ ಪಲ್ಗುಣ ತಮ್ಮ ಧರ್ಮ ಮೀರದ ಹಣ್ಣ ಈ ಮಾದ್ರಿ ಸುತನವರು ಮಹಾಕಾಲವನದಿಹರು ಕೃಪದ ನಂದನ ಸುದ್ದಿಯು ಮಹಾಸತಿಪತಿವ್ರತೆಯು ಮಂತ್ರೋಪದೇಶದಿ ಶಾಂತಿ ಸುತರಂ ಪಡೆದ ಜನನಿ ಕುಂತಿ ತೀರ್ಪು ಪಾಂಡು ವಂಶದ ಪಾಲನೆಯನ ತೀರ್ಪು ಪಾಂಡು ವಂಶದ ಪಾಲನೆಯನ ನಿರಂತರದಿ ನಡೆವೆ ವಿದ್ಯಾಮಣಿ ನೀನಿರಲು ನಮ್ಮ ಸೌಭಾಗ್ಯಕ್ಕೆ ಎದುರುಂಟೆ ನಿತ್ಯಾನಂದ ನಿಗಮ ಗೋಚರ ನಿರುತ ನೆನಪೆ ದೇವಾ. ಇದೋ ನಿನ್ನ ಆಪೇಕ್ಷತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಓಂ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣ ಕಾಲಕ್ಕೆ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹೊತ್ತು ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೆ? ತೆಗೆದುಕೋ ಈ ಹಗ್ಗವನ್ನು. ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ಗಂಡನ ಕೈಗಳನ್ನು ಕಟ್ಟುವುದೇನು ನೋಡೋಣ. ಭೀಮ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹೇ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ
ಈಗ ಕೇಳಿರಿ ಎಲ್ಲರೂ. ಭೀಮ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ ಎಲ್ಲರೂ ನನ್ನ ಮಾತನ್ನು ಕೇಳಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನುವಾಯಿತು. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿ ನಡೆಸಿದ್ರು ಯಾರ ದುರಾತ್ಮರು? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಆ ದುಶ್ಯಾಸನನು ಆ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಓ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಕುಂಜ ಕೌರವನು ಈ ರೀತಿ ಅಪಮಾನ ಪಡಿಸಿದ್ದೇನೆ. ಅಗ್ರಜ, ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಈ ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯೂ ಸಮೇತ ನಿಮಗೆ ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಯುದ್ಧದ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಎಂದು ಅಪೇಕ್ಷಿಸಿದಲ್ಲವನೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿರುವೆನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಕೃಷ್ಣ, ನನ್ನ ಕೈಗಳನ್ನು ಬಿಚ್ಚು. ಧರ್ಮನಂದನ, ನನ್ನ ಕೈಗಳನ್ನು ಬಿಚ್ಚು. ಧನುಂಜಯ, ನನ್ನ ಕೈಗಳನ್ನು ಬಿಚ್ಚು. ಯಾರು ಬಿಚ್ಚಬೇಡಿ. ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ತಂದೆ? ಈ ದಿನ ಕೇಳಿರಿ ನನ್ನ ಪ್ರತಿಜ್ಞೆಯು. ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವ ಕೌರವ ಪರಮೋದಿನ ಮುಟ್ಟಿದಾಗ ದುಶ್ಯಾಸನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತ ಮುಕ್ತ ಕೇಸಿಯಾಗಿ ಪಾಂಡವರ ರೂಪಗೊಂಡದ್ದೇ ನಿಂತಿದ್ದ ಈ ಪಾಂಚಾಲ ರಾಜನ ಸಮ್ಮುಖದಿಂದ ನಾನು ಆ ಪ್ರತಿಜ್ಞೆ ಮಾಡಿದೆನು. ಈ ದಿನವು ಯುದ್ಧವು ಸನ್ನದ್ಧವಾಗುವ ಮೊದಲು ಪುನಃ ಅದೇ ಪ್ರತಿಜ್ಞೆ ಮಾಡಿದೆನು. ಸಿಡಿದೊಡೆಯಲು ಮೇಲು ಪರ್ವತವೋ, ಸಿಡಿದೊಡೆಯಲು ಮೇಲು ಪರ್ವತವೋ, ಕಾಡು ದುರುಳಲ್ಲಿ ಕುಲ ದಿಗ್ಜಂಗಗಳೇ ಕುಣಿಯಲ್ಲಿ ಪಡವಿ ಪದ್ಯಗಳ ಶೇಷತ ಬಿಡದೆ ಅದಟವನ್ನು ರಣಭಯಂಕರನಲ್ಲಿ ರಣಸಿಂಹನಿ ಅದಟವನ್ನು ತೋರುತ್ತೆ ಸದೆ ಬಡಿಯುವೆ. ಅಡಿ ಅಡಿದ ರಣದೊಳಗೆ ಜಡಿಸುವೆನು ನಾನಿನ್ನು, ಅಡಿ ಹರಿದ ರಣದೊಳಗೆ ಜಡಿಸುವೆನು ನಾನಿನ್ನು. ಮೇರಿ ಮದವೇರಿರುವ ಆಕೃತಿಯೋಧನರ, ಮೇರಿ ಮದವೇರಿರುವ ಆಕೃತಿಯೋಧನ ರಣಭಯಂಕರನಲ್ಲಿ ರಣಸಿಂಹನಿ ಅದಟವನ್ನು ತೋರುತ್ತೆ ಸದೆ ಬಡಿಯುವೆ, ಅದಟವನ್ನು ತೋರುತ್ತೆ ಸದೆ ಬಡಿಯುವೆ. ಕುದುರವನ್ನು ಹಾರಿಸುವೆನು ದುರ್ಲಭ ಶಾಸನ, ಕುದುರವನ್ನು ಹಾರಿಸುವೆನು ದುರ್ಲಭ ಶಾಸನ. ಕದನದಲ್ಲಿ ವಧಿಸುವನು ಕುದುರಾತ್ಮನವನು, ಕದನದಲ್ಲಿ ವಧಿಸುವನು ಕುದುರಾತ್ಮನವನು. ರಣಭಯಂಕರನಿ ರಣಸಿಂಹನಿ ಅದಟವನ್ನು ತೋರುತ್ತೆ ಸದೆ ಬಡಿಯುವೆ, ಅದಟವನ್ನು ತೋರುತ್ತೆ ಸದೆ ಬಡಿಯುವೆ, ಅದಟವನ್ನು
ಆದಟವನ್ನು ತೋರುತ್ತೆ ಸದೆಬಡಿಯುವೆ. ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ ಪರಮಾತ್ಮ ಶೋಕದ ಗರದೊಳಗೆ ಏಕೆ ಪರಮಾತ್ಮ ಶೋಕದ ಗರದೊಳಗೆ ಸಾಗೆನ್ನು ಜೀವನವು ಕೊನೆಗಾಣಿಸುವರಿಯೇ ಪರಮಾತ್ಮ ಸಾಗೆನ್ನು ಜೀವನವು ಕೊನೆಗಾಣಿಸುವರಿಯೇ ಸುಖದ ಗರದೊಳಗೆ ಅಯ್ಯೋ ಪರಮಾತ್ಮ ಭಾಸ್ಕರ ಜನನದ ಯಕ್ಷವ ಹರಿಯುವ ನಿಜಯನ್ನ ಜನನದ ಕುಂತಿದೇವಿಯು ನನ್ನ ಜನನಿಯೆನ್ನುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದೇಹವನ್ನು ತೆಗೆದಿ ಮನವು ಕಾತರಿಸುತ್ತಿದೆ ದೇಹವನ್ನು ತೆಗೆದಿ ಸದಾಗರದೊಳಗೆ ನಾವೆನ್ನು ಜೀವನವು ಕೊನೆಗಾಣಿಸೋರಿಯೇ ಹರಿ ಶ್ರೀ ಹರಿ ಪರಮಾತ್ಮ ಕೃಷ್ಣನು ಹೇಳಿದ ಸ್ಥಾನವು ಇದು ಅಲ್ಲಿ ನನ್ನ ಜನ್ಮದ ವೃತ್ತಾಂತವು ತಿಳಿಯುವೆ ಎಂದು ಹೇಳಿದರು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜಲಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿದೆ. ನೀನು ಖಂಡಿತವಾಗಿ ಆ ರಹಸ್ಯವನ್ನು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿದೇವ. ಸಪ್ತಾಸ್ಮರಸಮಹಾರೂಢಂ ಅನೇಕಕಶಪಾತ್ವಜಂ ಏಕದತ್ಮನಂ ದೇವಂ ಸಂಸೋರ್ಯಂ ಪ್ರಣಮಾಮ್ಯಹಂ ಸಂಸೋರ್ಯಂ ಹರಿಯಲಾರದ ಘೋರಸದಾತಿಯು ಮುಳುಗಿದೇನ ವಸ್ತ್ರ ಹರಿಯಲಾರದ ಘೋರಸಲ್ ದೇಹದಾತಿಯು ಮುಳುಗಿದೆ
ಮನದಿ ಮೂಡಿದ ಅಂಧಕಾರವ ಭಾಸ್ಕರ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಹೇ ಪರಮಾತ್ಮ ಒಂದು ಬಾಂಧವರೆಂಬ ಭಾಷೆಗೆ ಇಂದು ಸಿಲುಕಿ ನಂದೆಯ ಪರಿ ಹೇ ಪರಮಾತ್ಮ ಒಂದು ಬಾಂಧವರೆಂಬ ಭಾಷೆಗೆ ಇಂದು ಸಿಲುಕಿ ನಂದೆಯ ನೀಗಿಸೋ ಶೋಧನೆಯ ಕೈಯಲು ಹೇ ಭಾಸ್ಕರ ನೀಗಿಸೋ ಶೋಧನೆಯ ಕೈಯಲು ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ಸೂರ್ಯದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ದಿನಕರಾಯ ನಮಃ ಮಗು ಕರ್ಣ ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ನೀನು ಏನು ಹೇಳುವೆಯೋ ನನಗೆ ತಿಳಿಯದ, ಆದರೆ ನಿನ್ನ ಕಣ್ಣುಗಳಲ್ಲಿ ಕರುಣಾದೃಷ್ಟಿಯು ಪಾತ್ರದ ಸೂರ್ಯದ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯ ಅಂತರಾಳದಲ್ಲಿ ನೆಲೆಗೊಂಡು ಹೋಗಿದೆ. ಆ ನನ್ನ ಚಿಕ್ಕಂದಿನ ನೆನಪು ಚೇತರಗೊಳ್ಳುತ್ತದೆ. ಅಮ್ಮ, ನೀನು ಯಾರು ತಾಯಿ? ನಮ್ಮಿರುವರ ಸಂಬಂಧವೇನು? ನೀನು ನನ್ನ ಆ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ ಅರ್ಜುನನ ತಾಯಿ, ನನ್ನ ಶತ್ರುವಿನ ತಾಯಿ, ನನ್ನ ಹಡದ ಮಾತೆ. ಅಮ್ಮ, ನಿನಗೆ ನಮಸ್ಕರಿಸುವಿನ ತಾಯಿ. ಕೀರ್ತಿಶಾಲಿಯಾಗುತ್ತದೆ. ಅಮ್ಮ, ನೀನೇ ಎಲ್ಲ ಅಡೆದ ಮಾತೆಯು. ಅಮ್ಮ ಅಮ್ಮ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರಲು. ನದಿಯೊಳಗೆ ನೂಕಿದೆ ಅಮ್ಮ ಜನನಿ. ಜನಿಸಿದ ಕ್ಷಣ ಕರುಣೆ ತೋರೆದೋ
ತೋರೆದು ಜಲದೊಳೆಸೆದು ಜಗೈಯಲು ಬಾ ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಆಜ್ಞಗೈಯಲು ಕಂದ ನೆನೆಸಿ ನಿನಗೆ ಅಮ್ಮ ಕಂದ ನೆನೆಸಿ ಅಂದು ನಿನಗೆ ನಾನು ಗೈದ ಅಪರಾಧವೇನು ನಾನು ಗೈದ ಅಪರಾಧವೇನು ನದಿಯೊಳಗೆ ನೋಡಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೋಡಿದೆ ಪಾಂಡವಮತಿ ಬಾಲ್ಯದಿಂದಲೂ ನೆನೆದೆನೋ ಅಮ್ಮ ಜನನಿ ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ ಸೂತನೆಂಬ ನಿಂದೆಯಳು ಮುಳುಗಿ ಬಹಳ ನಂದೆನೋ ಅಮ್ಮ ಜನನಿ ನೆಮ್ಮದಿಯಲು ಮುಳುಗಿ ಬಹಳ ನಂದೆನು ಹೊಡೆದ ಜನನಿ ಜನಕನಾರು ಅಂದು ಕಂಬನಿಗರೆದಳು ಅಂದು ಕಂಬನಿಗರೆದಳು ನದಿಯೊಳಗೆ ನುಗ್ಗಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನುಗ್ಗಿದೆ ಅಮ್ಮ ಜನನಿ ಹೌದು ಕಂದ, ಅರ್ಜುನ ನಿನ್ನ ಶತ್ರುವಿನ ತಾಯಿ. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕಂದ, ದ್ವೇಷಿಸಬೇಡ. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸುತ್ತಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು ಕಂದ. ರಾಜಮಾತೆ, ನಿನ್ನ ನೀನು ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಹೇಗೆ ಬಂದೆ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಕಂದ. ನಿನ್ನ ಅಭಿಷ್ಟವೇನು ತಾಯಿ? ಕರ್ಣ, ಶಾಸ್ತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು, ನಿನ್ನ ಹಡಿದಾಮರೆಯಲ್ಲಿ ಅರ್ಪಿಸುವೆ. ನಾನು ನಿನ್ನನ್ನು ಕರೆದುಕೊಂಡು ಹೋಗಲೆಂದು ಬಂದೆ ಕಂದ. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಮಂದಿರಕ್ಕೆ. ಜನ್ಮದ
ಪರಮ ಪುನೀತೆ ಭೈರವಿ ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಧುದೇವತೆ ತಾಯೇ ಮಮತೆಯ ಮಧುದೇವತೆ ಅಮ್ಮ ಪರಮ ಪುನೀತೆ ಮಮತೆಯ ಮಧುದೇವತೆ ತಾಯೇ ಮಮತೆಯ ಮಧುದೇವತೆ ಅಮ್ಮ ಮಕ್ಕಳೈವರನ್ನು ಮೂತಿಟ್ಟು ಸಾಕಿದೆ ಅಮ್ಮ ಮಕ್ಕಳೈವರನ್ನು ಮೂತಿಟ್ಟು ಸಾಕಿದೆ ಕರುಳಿನ ಕಂದನ ಕಡಲೊಳು ನೋಡಿದೆ ಅಮ್ಮ ತಾಯೇ ಮಕ್ಕಳೈವರನ್ನು ನಿನ್ನು ಸಾಕಿದೆ ಕರುಳಿನ ಕಂದನ ಕಡಲೊಳು ನೋಡಿದೆ ಈ ಅಪಮಾನವ ಸಹಿಸಲಾರೆ ಅಮ್ಮ ಈ ಅಪಮಾನವ ಸಹಿಸಲಾರೆ ಎಂದಿಗೂ ನಾನು ಬರಲಾರೆ ಎಂದಿಗೂ ನಾನು ಬರಲಾರೆ ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಧುದೇವತೆ ತಾಯೇ ಮಮತೆಯ ಮಧುದೇವತೆ ಅಮ್ಮ ನೀಯನ್ನ ಕರೆದರು ಬರಲಾರೆ ಅಮ್ಮ ನೀಯನ್ನ ಕರೆದರು ಬರಲಾರೆ ಮಿತ್ರ ಸುಯೋಧನನ ಕೈ ಬಿಡಲಾರೆ ಅಮ್ಮ ತಾಯೇ ನೀಯನ್ನ ಕರೆದರು ಬರಲಾರೆ ಮಿತ್ರ ಸುಯೋಧನನ ಕೈ ಬಿಡಲಾರೆ ವೈರಿ ಪತನ ಶಿರವ ಉಳಿಸಲಾರೆ ವೈರಿ ಪತನ ಶಿರವ ಉಳಿಸಲಾರೆ ಎಂದಿಗೂ ನಾನು ಬರಲಾರೆ ಎಂದಿಗೂ ನಾನು ಬರಲಾರೆ ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಧುದೇವತೆ ತಾಯೇ ಮಮತೆಯ ಮಧುದೇವತೆ
ವೀರಪುತ್ರನನ್ನು ಪಡೆದ ಭಾಗ್ಯವತಿ ಜನನಿ. ನಿನ್ನ ಹೃದಯದಲ್ಲಿ ಈ ಹೀನಕುಲ ಸೂತಪುತ್ರನಿಗೆ ಸ್ಥಾನವಿರುವುದೇನಮ್ಮ? ಆ 5 ಜನ ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೆಯದು ಕಂದ. ನಾನು ಯಾವ ಅಧಿಕಾರದಿಂದ ಆ ಸ್ಥಾನವನ್ನು ಹೊಂದಲಿ ತಾಯಿ? ದೇವರು ಕೊಟ್ಟ ನಿನ್ನ ಜನ್ಮ ಸಿದ್ಧದ ನಿರ್ವಿವಾದದ ಅಧಿಕಾರದ ಬರದಿಂದ ಕರ್ಣ. ನಿಜವಾಗಿಯೂ ನಾನೇ ನಿನ್ನ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರನು. ಇದೇನು ಕನಸೆ ದೇವ? ಎತ್ತ ತಾಯಿಯಿಂದ ತ್ಯಜಿಸಲಾಗಿರುವ ನಾನು ಗಂಗಾಜಲದಲ್ಲಿ ಸಿಕ್ಕಿದ್ದೇನೆಂದು ಜನರು ಹೇಳುತ್ತಿದ್ದರು. ಅಲ್ಲಿ ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಅವರದಿಯಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದರು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗಿತ್ತು. ಆ ದಿನ ಕನಸಿನ ಮಾಯಾ ರೂಪದ ಮೂರ್ತಿಯಂತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನೆ? ನೋಡು ದೇವಿ, ಸಂಜೆಯು ಕಳೆದು ಈರುಳಿನ ನಸು ಮುಸುಕಿನಿಂದ ಕೂಡಿದ ಗಂಗೆಲೆ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯದ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿರುವುದು. ಅಮ್ಮ ಅಮ್ಮ, ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಸಂಕೇತ ದೀಪರಾಜಿನಿಂದ ಶೋಭಿಸುತ್ತಿರುವುದು. ನಾಡಿನ ಪ್ರಾರ್ಥ ಕಾಲ ಪ್ರಾರಂಭವಾಗುವ ಮಹಾಯುದ್ಧದಲ್ಲಿ ನನ್ನ ಉಭಯ ಸೈನ್ಯಗಳು ಹೋರಾಡಬೇಕು. ಆ ದಿನ ಇಂದಿನ ರಾತ್ರಿ ನನ್ನ ಶತ್ರುವಿನ ಅರ್ಜುನನ ತಾಯಿ ಧೀರವಾಣಿಯಿಂದ ನನ್ನಲ್ಲಿ ಬಂದು ನನ್ನ ಪ್ರಸ್ತಾಪ ಎಚ್ಚರಿಸುತ್ತಿರುವಳು. ಅವಳ ಕರುಣಾ ದೃಷ್ಟಿಯು ಚೇತನ ಹೊಂದಿ ನನ್ನ ಶತ್ರುವಾದ ಪಾಂಡವರನ್ನು ಸಹೋದರನೆಂದೇ ಆಲಿಂಗಿಸುವಂದು ತವಕಿಸುತ್ತಿರುವುದು. ಹಾಗಾದ್ರೆ ತಡ ಮಾಡದೆ ನನ್ನೊಡನೆ ಬಂದು ಬಿಡು ಕಂದ. ಬರುವೆನು ತಾಯಿ, ಬರುವೆನು. ಸೂಜಿಗಲ್ಲನ್ನು ಕಂಡ ಕಬ್ಬಿಣದಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆ ಸೆಳೆಯುತ್ತಿರುವುದು. ನಾನು ಆನಂದದಿಂದ ಬರುವೆನು. ನನ್ನನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವೆ ತಾಯಿ? ನದಿಯ ಆಚಿನ ದಡಕ್ಕೆ ಪಾಂಡವ ಶಿಬಿರದ ದೀಪವು ನಮ್ಮನ್ನು ಕರೆಯುತ್ತಿರುವುದು ಕಂದ. ಅಲ್ಲಿ ನಾನು ನನ್ನ ಕಳೆದು ಹೋದ ನನ್ನ ತಾಯಿಯನ್ನು ಪುನಃ ಪಡೆಯುವೆನೆ. ಪಡೆಯುವೆ ಕಂದ, ಪಡೆಯುವೆ. ಆಗಿದ್ದರೆ ನನ್ನನ್ನೇಕೆ ತ್ಯಜಿಸಿದೆ ಅಮ್ಮ? ಕರ್ಣ, ಬಹುದಿನದ ಬಯಕೆ ಕೊಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಜನನಿ ತೋರಿದೆ ಕುವರನ ಪೊರೆದೆ. ಜನನಿ ಕರುಣೆಯ ತೋರಿದೆ ಕುವರನ ಪೊರೆದೆ. ಇದಕ್ಕೆ ಗುಣವ ಎಂದಿಗೆ ಈ ಋಣವ ಜನಿಸಿದ ಮರುಕ್ಷಣವೇ
ಬಾ ಅಮ್ಮ ಜನಿಸಿದ ಮರುಕ್ಷಣವೇ ಜನ ಜಗದೇ ಕಮ್ಮ ಜನಿಸಿದ ಮರುಕ್ಷಣವೇ ಜನ ಜಗದೇ ಕಮ್ಮ ಮಗುವಮ್ಮನಾಲಾಗ ಏನಂದನು ಹರಿ ಮಗುವಮ್ಮನಾಲಾಗ ಏನಂದನು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಚನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಪರಾಜ ಏನದು ತಾಯಿ ನಾ ಮಾಡಿದ ಪರಾಜ ಏನದು ತಾಯಿ ಅಕ್ಷಮ್ಯವೆನಿಸಿ ಜೀವ ಉಳಿಸಿ ಅಕ್ಷಮ್ಯವೆನಿಸಿ ಜೀವ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗೆ ಹೋದೋ ಪರದೆ ಐವರ ಮಾತೆ ನಿನಗೆ ಹೋದೋ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಚನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಪಾಂಡು ವಂಶದ ಮಹಾಕೃತ್ಯದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರ ಧರ್ಮಕ್ಕೆ ಹೇಗೆ ಬಿಟ್ಟಿದೆ ವಿಭಿನ್ನ ಸಬೋರ್ಣದಲ್ಲಿ ಹೇಗೆ ಬಿಟ್ಟೆ ತಾಯಿ ಕರ್ಣಾರ್ಜುನರ ಸಹೋದರ ಸ್ನೇಹವನ್ನು ನಾಶ ಮಾಡಿ ಅವರೀರ್ವರ ಮಧ್ಯದಲ್ಲಿ ಈ ಕಮರನ್ನೇಕೆ ಸೃಷ್ಟಿ ಮಾಡಿದೆ ತಾಯಿ ಏಕೆ ತಾಯಿ ಮಾತನಾಡುವುದಿಲ್ಲ ಹೋಗಲಿ ಬಿಡು ನೋಡು ನಿನ್ನ ಗಂಭೀರದ ಅಂಧಕಾರದಿಂದ ಭೂಮಿಯನ್ನು ಆವರಿಸಿತು ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಾಕರಮಯವಾಗಿ ಮಾಡಿದೆ ತಾಯಿ ನನಗೆ ಉತ್ತರ ಕೊಡು ಇಷ್ಟವಿಲ್ಲದಿದ್ದರೆ ಹೋಗಲಿ ಬಿಡು ನನ್ನ ಪ್ರಶ್ನೆಯು ನಿರಂತರವಾಗಿಯೇ ಉಳಿಯಲಿ ನಾನು ಯಾವ ಅಪರಾಧಕ್ಕಾಗಿ ಮಾತ್ರ ಪ್ರೇಮದಿಂದ ವಂಚಿತನಾದನೆಂಬುದಿದ್ದರೆ ತಿಳಿಸದಿದ್ದರೆ ಹೋಗಲಿ ಆದರೆ ಆ ದಿನ ನೀನು ನಿನ್ನ ಕೈಯಾರ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಪುನಃ ಕರೆದುಕೊಂಡು ಹೋಗುವುದಕ್ಕೆ ಏಕೆ ಬಂದೆ ತಾಯಿ ಕುಮಾರ
ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಎರೆಯುತ್ತಿರುವುದು. ಕರ್ಣ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಕರ್ಣ, ಇಲ್ಲಿವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಅಯ್ಯೋ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಳಬೇಡ ತಾಯಿ, ಅಳಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸುವೆನು. ಶೂರ ವೀರ ನೆನೆಸಿ ವಿರೋಧ ಪಡೆದ ತನಯ ನೀರಲು ದಾನವೀರ ಶೂರ ನೆನೆಸಿ ವಿರೋಧ ಪಡೆದ ತನಯ ನೀರಲು ವೀರ ಮಾತೆಯಾದ ನೀನು ವೀರ ಮಾತೆಯಾದ ನೀನು ಶೋಕಿಸುವುದೇ ತರವೇನಮ್ಮ, ಸುಮ್ಮನೆ ಕಣ್ಣೀರ ಸುರಿಸು ಕಾರಣಬೇಕಮ್ಮ.
ವೀರನಾಗಿ ಶೂರನಾಗಿ ಸೂರ್ಯತನಯನಾಗಿ ಜನಿಸಿ ವೀರನಾಗಿ ಶೂರನಾಗಿ ಬೇಕೆಂದರೆ ಬಂಗಾರದ ಬೇಕೆಂದರೆ ಬಂಗಾರದ ಬೆಟ್ಟವನ್ನೇ ತರುವೆ ನಮ್ಮ ಸುಮ್ಮನೆ ಕಣ್ಣೀರ ಸೋರಿಸು ಕಾರಣವೇ ನಮ್ಮ ಅಮ್ಮ ಜನನಿ ಅಮ್ಮ ಅಮ್ಮ ತಾಯಿ ತಾಯಿ ಗಂಗೆಯ ಪವಿತ್ರ ಜಲದಂತೆ ನಿನ್ನ ದುಃಖದಾಹವನ್ನು ಶಮನ ಮಾಡಲಿ. ನಿನ್ನನ್ನು ಪುನಃ ಹೊಂದುವ ಆಸೆಯಿಂದ ನಾನಿಲ್ಲಿಗೆ ಬರಲಿಲ್ಲ ಕರ್ಣ. ಆದರೆ ನಾನಿಲ್ಲಿಗೆ ಬಂದದ್ದು ನಿನ್ನ ಕುಲಮಾನ ಗೌರವವನ್ನು ಪುನಃ ನಿನಗೆ ಕೊಡಲು ಕಂದ. ಅಮ್ಮ ಅಮ್ಮ ನಾನು ಸೂತಪುತ್ರನಾಗಿಯೇ ಬೆಳೆದನು, ಸೂತಪುತ್ರನಾಗಿಯೇ ಉಳಿಯುವೆನು. ನನಗೆ ಮತ್ಯಾವ ಹೆಚ್ಚಿನ ಗೌರವವು ಬೇಡಮ್ಮ. ಕರ್ಣ, ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು. ನೀನದನ್ನು ಪುನಃ ಪಡೆಯಲು ಪ್ರಯತ್ನಿಸು. ಅಮ್ಮ ಅಮ್ಮ ಸಾಮಾನ್ಯ ಮನುಷ್ಯನು ನಿರಾಯಸವಾಗಿ ಲಭಿಸುವ ಮಾತೃಪ್ರೇಮದಿಂದ ಮಾತು ನನಗೆ ಕೊಡಲು ನಿರಾಕರಿಸಿದ ನೀನು ಈಗ ನನಗೆ ರಾಜ್ಯಲಬ್ಧವನ್ನು ತೋರಿಸಿದೆ. ಎಳೆತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಬಾಂಧು ಪ್ರೇಮವನ್ನು ಈಗ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ? ಪಾಪ ಬೀಜವನ್ನು ಬಿತ್ತುವಾಗ ನಾವು ತಿಳಿಯುವೆವೋ ಅದು ಅಲ್ಪವಾದದ್ದೆಂದು, ಮನಸ್ಸು ಮಾಡಿದರೆ ಕಿತ್ತು ಬಿಸಾಡಬಹುದೆಂದು. ಆದರೆ ವಿಧಿಯ ನಿಯಮವೇ ಬೇರೆ. ನಾನು ಅವಿವೇಕದಿಂದ ಗಂಗಾ ಜಲದಲ್ಲಿ ತೇಲಿ ಬಿಟ್ಟ ಅನಾಥ ಶಿಶುವು ಇಂದು ಬೆಳೆದು ಘಟನಾ ರಾಕ್ಷಸನಾಗಿ ತನ್ನ ಸಹೋದರರನ್ನೇ ಕೊಲ್ಲುವಂತ ಕಾಳ ರಾಕ್ಷಸನಾಗಿ ಅವತರಿಸಿದೆ. ಚಿಂತಿಸಬೇಡ ತಾಯಿ. ಯುದ್ಧದಲ್ಲಿ ಪಾಂಡವರಿಗೆ ಜಯ ಎಂಬುದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು. ನಾನು ಕೇವಲ ವಿಫಲದ ಕದನದಿಂದ ಹುಡುಕುತ್ತಿರುವೆನು ತಾಯಿ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತ ಮಾತ್ರ ನನಗೆ ಹೇಳಬೇಡ. ವೈಭವದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದೆನು. ಮುಂದೆ ಅವನಿಗಾಗುವ ದುರ್ಗತಿಯನ್ನು ಆನಂದದಿಂದ ನಾನು ಪಾಂಡವರು ವಿಜಯಶಾಲಿಗಳಾಗಲಿ ನಾನು ಅವರಿಗೆ ಅಭಿವಚನ ಕೊಡುವೆನು. ಕರುಳಿನ ಬಾಧೆಯನು ನಾವಲ್ಲೇ, ಸತ್ಯ ಧರ್ಮ ಸಾಕ್ಷಿಯನ ಬಿಡಲೊಲ್ಲೇ, ಕಟ್ಟ ಕಡೆಯದೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೇ. ಈಗ ಕೊಡುವೆನು ಭಾಷೆಯನು ಜನನಿ, ಜನನಿ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಬಾಧೆಯ ಕೇಳಮ್ಮ.
ಮರೆಯ ಬಿರಿದು ನಿಲ್ಲಲಿ ಇಟ್ಟಾನೆ ತೊಪ್ಪೆನಮ್ಮ ನಿನ್ನಾಣ ಸತ್ಯವಮ್ಮ ನಿಡು ಚಿಂತೆಯ ಜನನೀ ಜನನೀ ನಾನು ಅಭಿವಚನ ಕೊಡುವುದು ಅರ್ಜುನನ ಹೊರತಾಗಿ ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲ. ಕರ್ಣ, ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ಅನಾಥ ಶಿಶುವಿನಂತೆ ನನ್ನನ್ನು ಬಲಿಕೊಟ್ಟಿ ಏಕೆ? ಈಗಲಾದರೂ ಅಂದಿನಂತೆಯೇ ನನ್ನನ್ನು ಬಿಟ್ಟು ಬಿಡು ತಾಯಿ, ನನ್ನನ್ನು ಬಿಟ್ಟು ಬಿಡು. ಹೇಗಪ್ಪ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ? ಕರ್ಣ, ಪಾಪಕ್ಕೆ ತಕ್ಕ ಶಿಕ್ಷೆ, ಕರ್ಮಕ್ಕೆ ತಕ್ಕ ಫಲ. ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲಾಗುವುದೆಯಿಂದ ಅಮ್ಮ ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೆಯಿಂದ ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಾಗುವುದೆಯಿಂದ ಬಗೆ ಬಗೆಯಳು ನಂದು ಕಣ್ಣೀರಗಲರು ಬಗೆ ಬಗೆಯಳು ನಂದು ಕಣ್ಣೀರಗಲರು ಅಮ್ಮ ಅಮ್ಮ ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ಪ್ರಪಂಚದಲ್ಲಿ ದೈವಾನುಕೂಲದಿಲ್ಲದವನು ಬದುಕಿದ್ದರು ಏ ವಿಧಿ ಅರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರ ಹರಿಯಲ ಸಾಧ್ಯವೋ ಹರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರ ಹರಿಯಲು ದೇವ ಹರಿಯಲ ಸಾಧ್ಯವೋ ಪರಮಾತ್ಮ
ಯಾರಾದರೂ ಯಾರೇ ಯಾರೇ ಪರಮಾತ್ಮ ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾರೇ ಯಾರೇ ಹೋಗವಿದ್ದರು ಸರಿ ಶ್ರೀಹರಿ ಶ್ರೀಹರಿ ಹೋಗವಿದ್ದರು ಸರಿ ಹೋಗವಿದ್ದರು ಸರಿ ಪರಮಾತ್ಮ ಹೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಲ್ದೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಹರಿತವರಾರ ಇದು ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಹರಿಯಲ ಸಾಗವೋ ಶ್ರೀಹರಿ ಹರಿ ಇನ್ನೇಕಿಂತಹ ದುಶ್ಶಕುನ ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುನ ತೂರಿ ಸ್ವರದಂತೆ ಕೇಳಿ ಬಂದಿತು. ಅದರೊಡನೆ ಅಸ್ಪಷ್ಟವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಗೆಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ಉದಯೋನ್ಮುಖವಾದ ಪ್ರಾತಃ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣುಗಳ ಮುಂದೆ ನಿಂತಿತು. ನೋಡುತ್ತಿದ್ದ ಹಾಗೆ ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿಗುರುಳಿದವು. ಈ ಎಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ವಿಪತ್ತನ್ನು ಸೂಚಿಸುವು? ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯು ಈ ದಿನ ಪ್ರಾರಂಭವಾಗುವುದು. ಹೇ ವಿಧಾತ, ಈ ಗಾಂಧರ್ಯ ಲಲಾಟದಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ? ಅಮ್ಮ ಅಮ್ಮ ಯಾರು? ಪುತ್ರ, ನಾನು ನಿನ್ನ ಸಲುವಾಗಿ ಕಾದಿದ್ದೆನು. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾ ಕಂದ. ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವುದು. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಡುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ? ಕುಮಾರ, ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಕುಮಾರ, ಬೇಡಿಕೊಂಡೆ ಸಮರಕಾಜ್ಞೆ ಕೊಡುವುದೀಗ. ಅಮ್ಮ, ಬೇಡಿಕೊಂಡೆ ಸಮರಕಾಜ್ಞೆ ಕೊಡುವುದೀಗ. ಭಯವಿದೇಕೆ ದುಗುಟವಿದೇಕೆ? ಅಮ್ಮ, ಭಯವಿದೇಕೆ ದುಗುಟವಿದೇಕೆ? ನಯದಿ ಭಿನ್ನೈಪ
ಮನದಾಸೆಯ ಅಮ್ಮ ನಯತಿ ಭಿನ್ನೈಪ ಮನದಾಸೆಯ ಬೇಡಿಕೊಂಡ್ರೆ ಸಮರಕ್ಕಾಗ್ನೆ ಕೊಡುವುದೀಗ ಅಮ್ಮ ಅಮ್ಮ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಅಮ್ಮ ತಾಯಿ, ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವೆನು, ಆದರೆ ಅದನ್ನು ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಚಲವೇಕೆ ಕುರು ನಂದನ, ಚಲವೇಕೆ ಕುರು ನಂದನ, ಚಲವೇಕೆ ಕುರು ನಂದನ, ನಿನ್ನ ಕುಲನಾದಿರೇ ಕರುಣಿ ನಂದವದನ, ಚಲವೇಕೆ ಕುರು ನಂದನ. ಭಯಬೇಕೆ ಬಿಡು ಮಾತೆಯೇ, ನಿನ್ನ ಭಯದಾದಿರೇಕೆಯು ಧೀಮಂತ ಸದನ. ಭಯಬೇಕೆ ಬಿಡು ಮಾತೆಯೇ ಅಮ್ಮ. ವರಗಾಂಧರ ವರಗಾಂಧಾರನ ವಂಶದ ನಂದಿನಿ ಅಮ್ಮ. ವರಗಾಂಧಾರನ ವಂಶದ ನಂದಿನಿ ಶತಸುತರನು ಪಡೆದ ಮಹಾಜನನಿ ಅಮ್ಮ. ಶತಸುತರನು ಪಡೆದ ಮಹಾಜನನಿ ವ್ಯಾಕುಲವೇಕೆ ಪಡದಿರು ಚಿಂತೆ ಅಮ್ಮ. ವ್ಯಾಕುಲವೇಕೆ ಪಡದಿರು ಚಿಂತೆ ಜಲದಂಕ ಮಲ್ಲನ ಬಲವನ್ನು ಹರಿಯದೆ ಅಮ್ಮ.
ಮಲದಂಕ ಮಲ್ಲನ ಬಲವನು ಅರಿಯದೆ ಭಯಬೇಕೆ ಬಿಡು ಮಾತೆ ನಿನ್ನ ಭಯದಾತಿರೇಕೆ ಧೀಮಂತ ಸದನ ಭಯಬೇಕೆ ಅಮ್ಮ ಭಯಬೇಕೆ ಅಮ್ಮ ಭಯಬೇಕೆ ಬಿಡು ಮಾತೆ ಅಮ್ಮ ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಲಕೂಟವದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು ತಾಯಿ. ಅಮ್ಮ, 100 ಜನ ಅಮ್ಮ 100 ಜನ ವೀರಪುತ್ರನೆತ್ತು ವೀರ ಮಾತೆಯು ನೀನು ತಾಯಿ. ಅಮ್ಮ, ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವೆಯ ತಾಯಿ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು ಅಷ್ಟೇ. ನನ್ನ ನರಸಿ ಯುದ್ಧ ಕನುಬೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕಂದ. ಜನರು ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಾಗಿ ಹಿಂಸಿಸಿದೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ನಿನ್ನಂತಹ ಲೋಭಿಯು, ಧೂರ್ತನು, ನೀಚಾಶಯನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು 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 ಅಮ್ಮ, ಆ ಪಾಂಡವರು ಮಾಡಿದುದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಅಮ್ಮ, ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಅಮ್ಮ, ಭಾನುಮತಿಗೆ ಅಥವಾ ನನ್ನಂತಃಪುರದ ಒಂದು ಸಾಮಾನ್ಯ ದಾಸಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆನೋ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಏನು ಮಾಡುತ್ತಿದ್ದೆ? ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯು ನನಗೆ ಪ್ರತಿಕಕ್ಷಿಯಾಗಿ ನಿಂತಿದ್ದರ ಲಕ್ಷಿಸದೆ ನಾನು ಆ ಅಪಮಾನದ ಪ್ರತಿರೋಧವನ್ನು ಮಾಡಿಯೇ ಬಿಡುತ್ತಿದ್ದೆ. ಅಮ್ಮ, ತಾಯಿ, ಆದರೆ ಆ ಧರ್ಮಧುರೀಣರಾದ ಪಾಂಡವರು ಮಾಡಿದುದಾದರೂ ಏನು ತಾಯಿ? ಒಬ್ಬ ನಿಸ್ಸಹಾಯಕ ಅಮ್ಮ, ಒಬ್ಬ ನಿಸ್ಸಹಾಯಕ ಏಡಿಯೂ ಒಪ್ಪದಂತಹ ತಾಟಸ್ಥ್ಯ ಭಾವ ಅಮ್ಮ. ಅದಕ್ಕಾಗಿಯೇ ಅಮ್ಮ ಆ ಪಾಂಡವರಲ್ಲಿ ನನಗಷ್ಟೊಂದು ದ್ವೇಷ. ಅಮ್ಮ, ಅವರು ಭರತವಂಶದ ಕಲಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅಮ್ಮ, ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನ ನರಸಿ ಯುದ್ಧ ಕಲಿಮೆಯನ್ನು ಕೊಡುತ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವಿಯಾ ಪುತ್ರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ. ಆದರೆ ನೀನದನ್ನು ಹೊಂದಲಾರೆ. ದುಷ್ಟ, ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ ಸ್ಫೂರ್ತಿಯು ನಾಶವಾಗುವಂತೆ ಮಾಡುವೆನು.
ನನ್ನ ಆಶೀರ್ವಾದದ ಸ್ವರವು ಈ ಉತ್ತಪ್ತ ಹೃದಯದ ದಾವಾಗ್ನಿಯಲ್ಲಿ ಕಾದು ಅಗ್ನಿವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸುವುದು. ಪಾಪಿ ಅನುತಾಪದಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಹಿಂಬಾಲಿಸುವುದು. ಹೋಗು ದುರ್ಯೋಧನ, ನನ್ನ ಆಶೀರ್ವಾದವನ್ನು ಹೊಂದಲಾರಿ ನೀನು. ನೀನಿಂದ ಹೊರಟು ಹೋಗು. ಅಮ್ಮ, ನೀನಿನ್ನೂ ಪ್ರಕೃತ ಸ್ಥಳ ಆಗಿಲ್ಲ ತಾಯಿ. ನಾನು ನಿನ್ನನ್ನು ಪುನಃ ನೋಡುವೆನು. ಶಿವ ಶಿವ, ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗಿವನು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಇವನ ಅನೀತಿ ಅತ್ಯಾಚಾರಗಳಿಗೆ ಅಯ್ಯೋ ಅಯ್ಯೋ, ನಾನೇನು ಮಾಡಲಿ? ಇರಲಿ, ಅವನೆಂತಹವನೇ ಆಗಲಿ, ಅವನೆನ್ನ ಪುತ್ರನು. ಅವನನ್ನು ಆಶೀರ್ವದಿಸಿ ಕಳಿಸಿಕೊಡಬೇಕಾದದ್ದು ತಾಯಿಯಾದ ನನ್ನ ಕರ್ತವ್ಯ. ಕುಮಾರ, ಸುಯೋಧನ, ಕುಳಿತುಕೋ. ಅಮ್ಮ, ಪುನಃ ಬಂದಿರುವೆನು. ಬಾ ಕಂದ, ಮೊಣಕಾಲೂರಿ ಕುಳಿತುಕೋ. ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ದುರ್ಯೋಧನ, ಅಪ್ರತಿಮ ಪೌರುಷದಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಅವರಿಗೆ ಜಯವಾಗುವುದು. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮ ತತೋ ಜಯಃ. ಯಥೋ ಧರ್ಮ ತಥೋ ಜಯಃ, ಯಥೋ ಧರ್ಮ ತಥೋ ಜಯಃ, ಯಥೋ ಧರ್ಮ ತಥೋ ಜಯಃ. ನನ್ನೆದುರಿಸಬಲ್ಲವರು, ನನ್ನೆದುರಿಸಬಲ್ಲವರು ಛಲದಂಕ ಮಲ್ಲ ಈ ದುರ್ಯೋಧನನಯ. ನನ್ನೆದುರಿಸಬಲ್ಲವರು ನನ್ನೆದುರಿಸಬಲ್ಲವರು ಛಲದಂಕ ಮಲ್ಲ ಈ ದುರ್ಯೋಧನನಯ. ನನ್ನೆದುರಿಸಬಲ್ಲವರು ಅಧಮ ಪಾಂಡವರ ಮದವ ಮುರಿಯುವೆ, ಅಧಮ ಪಾಂಡವರ ಮದವ ಮುರಿಯುವೆ. ಬರದಿ ಭಾರತವ ದುರದಿ ಹಾಳುವೆ, ಬರದಿ ಭಾರತವ ದುರದಿ ಹಾಳುವೆ. ಹೊರ ಭಾರತವ ಪರಿಪಾಲಿಸುವೆ, ಹೊರ ಭಾರತವ ಪರಿಪಾಲಿಸುವೆ. ನನ್ನೆದುರಿಸಬಲ್ಲವರು ಛಲದಂಕ ಮಲ್ಲ ಈ ದುರ್ಯೋಧನನಯ. ನನ್ನೆದುರಿಸಬಲ್ಲವರು